ಬರೀ 8 ರೂಪಾಯಿ ಸಂಬಳ ಕೊಡ್ತಾರೆ, 10 ರೂಪಾಯಿ ಧೂಪ ದೀಪ ನೈವೇದ್ಯ ಕೊಡ್ತಾರೆ ಅಷ್ಟೇ. ಘನ ಸರ್ಕಾರದವರು ದಿನಕ್ಕೆಲ್ಲ ತಿಂಗಳಿಗೆ. ಅದ್ರಲ್ಲೂ ಶಕ್ತಿಯುತವಾಗಿರೋಂಥ ದೇವಾಲಯನ ನಾವೇ ಬೆಳೆಸ್ತಿದ್ರೆ ಹೆಂಗೆ? ಗೌರ್ಮೆಂಟು ಇದಕ್ಕಾಗಿ ಸಹಕಾರ ಕೊಡೋದು, ಸರ್ಕಾರಗಳಿಗೆ ಗೋಲ್ಕ ಬೇಕಷ್ಟೇ. ಅಷ್ಟೇ ಮುಗೀತು. ಹಳ್ಳಿ ಜನಗಳು ಒಗ್ಗಟ್ಟಿಲ್ಲ, ಅದರಿಂದ ಏನಾಗಿದೆ ದೇವಸ್ಥಾನ ಅದು ಮೂಲೆ ಸೇರ್ಕೊತಾರೆ. ಅದೇ ಆಸ್ಪತ್ರೆ ಕಟ್ತಾರೆ, ಸ್ಕ್ಯಾನಿಂಗ್ 6,500 ಅಂದರೆ ಬರ್ಕೊಟ್ರೆ ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಕಟ್ತಾರೆ. ಕಮ್ಯುನಿಟಿ ಒಂದು ಸಿದ್ದರಾಮಯ್ಯ ಒಂದು 80 ಮನೆ ಇದೆ, ಬಾಕಿ 4,500 ಮನೆ ಎಲ್ಲ ಇವರಿದ್ದಾರೆ ಪಾಕಿಸ್ತಾನ. ಇದೆಲ್ಲೋ ಒಂದು ಇದು ಬರುತ್ತಲ್ಲ ಬ್ರಿಡ್ಜ್, ಯಾವ್ದದು? ಫಾಸ್ಟಾಗಿ ಹೋಗಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗರ್ಗೇಶ್ವರಿ ಅನ್ನೋ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದಿರೋದು ಟಿ ನರಸೀಪುರ ಹತ್ತತ್ರನೇ, 1 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಇದೆ. ಇಲ್ಲಿಗೆ ಬನ್ನಿ, ಇಲ್ಲಿನ ಮಾಹಿತಿನ ನಾನು ಅಲ್ಲೇ ತಿಳಿಸ್ಕೊಡ್ತೀನಿ. ಮಲ್ಲಿಗೆ ಬಿಡಿ ಕೇಳಬಾರ್ದು. ಆದರೆ ಇದು ನಾಟಿದಲ್ಲ, ಮೈಸೂರು ಮಲ್ಲಿಗೆ ಅಲ್ಲ, ಸ್ವಲ್ಪ ದಪ್ಪ. ಎಲ್ಲಿ ಮಲ್ಲಿಗೆ ಹೂವು ನೋಡಿದ್ರು ಬಿಡಲ್ಲ ಗೈಸ್ ಇವರು. ಈಗೆಲ್ಲ ಮೊದಲಿಂದನೂ ಹಂಗೇನೆ. ಆದರೂ ತುಂಬ ಚೆನ್ನಾಗಿದೆ ದೇವಸ್ಥಾನ. ಚಿಕ್ಕದಾದ್ರೂ ಎಷ್ಟು ಕ್ಯೂಟ್ ಅನಿಸ್ತಿದೆ ಅಂದರೆ ಈ ಜಾಗ. ಇಲ್ಲಿ ನೋಡಿ, ಇಲ್ಲಿ ನಂದಿ, ಶಿವಲಿಂಗ, ಎಷ್ಟು ಲಿಂಗಗಳಿದ್ದಾವೆ. ಮುಟ್ಬೇಡ, ಅದನ್ನು ಮುಟ್ಟಬಾರ್ದು. ಹೌದಾ? ಆಯ್ತು. ನೋಡು, ಲಿಂಗಗಳು ಇದ್ರ ಬಗ್ಗೆ ಮಾಹಿತಿ ತಗೊಳ್ಳೋಣ ಅವ್ರ ಹತ್ರ. ನೋಡಿ, ಇಲ್ಲಿ 3 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೌದು. ಆ ಕಡೆ ಈ ಕಡೆ ನಂದಿ ಇದೆ, ಮಧ್ಯದಲ್ಲೂ ನಂದಿ ಇದೆ ನೋಡು. ಅಲ್ಲೂ ಒಂದು ಚಿಕ್ಕದು ಶಿವಲಿಂಗ ಇದೆ ಇಲ್ಲಿ. ನೋಡಿ, ಇಲ್ಲಿ ಚಂಡಿಕೇಶ್ವರ ಎಷ್ಟು ಚೆನ್ನಾಗಿದೆ ನೋಡೋ ಮೂರ್ತಿ. ಇಲ್ಲ ಮುಟ್ತಲ್ಲ, ತುಂಬ ಇದೆ, ಸುಮಾರಿದೆ ನೋಡಿ. ನಮಗೂ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ದಯವಿಟ್ಟು ತಪ್ಪಾದ್ರೂ ಕ್ಷಮಿಸಿ ಅಷ್ಟೇ. ನಾನು ಅಲ್ಲಿ ಕೇಳೋಣ, ನಡೀರಿ ಅವ್ರನ್ನ, ಅರ್ಚಕ್ರನ್ನ ಕೇಳೋಣ. ಮಹಾಲಕ್ಷ್ಮಿ ಮೂರ್ತಿ ಅಂತ ಇದು. ಬಲ್ಲಿ ಚೆನ್ನಾಗಿದೆ ನೋಡೋದು, ಕಾಣಿಸ್ತದೆ ಹತ್ರಕ್ಕೆ. ಇಲ್ಲಿ ಸುಬ್ರಹ್ಮಣ್ಯ ದೇವರು. ಇಲ್ಲಿ ಮೇನ್ ಗಣೇಶ. ಫಸ್ಟ್ ಗಣಪತಿ. ಎಲ್ಲ ದೇವ್ರಿಗೆ ನಾವು ಫಸ್ಟು ಪೂಜೆ ಮಾಡೋದೇ ಗಣಪತಿ. ಅದು ನೋಡಿ ಎಷ್ಟು ನೋಡಿದೆ, ಚೆನ್ನಾಗಿದೆ. ಸಾಯಿಬಾಬಾನು ಇಟ್ಟಿದ್ದಾರೆ ನೋಡಲ್ಲಿ. ಅಲ್ವಾ? ಈ ಕಡೆ ಇದೆ ನೋಡಿ, ಆಚಾರ್ಯ ಮಾಡಲಿಲ್ಲ. ಸಾಯಿಬಾಬಾ ಇದೆ. ಏನು ಮಾಡ್ಬೇಕಂತ ಈಗ ವಿಡಿಯೋದಲ್ಲಿ ನಮಗೆ ಇಲ್ಲಿ ಮಾಹಿತಿಗಳು ಬೇಕಿತ್ತು. ನಮಗೆ ಯಾಕಂದ್ರೆ ನಾವು ಬ್ಲಾಗ್ ಮಾಡ್ತಾ ಇದ್ದೀವಿ, ಈ ಸ್ಥಳದ ಮಾಹಿತಿಗಳನ್ನ ಕೊಟ್ರೆ ಜನಗಳಿಗೂ ಉಪಕಾರ ಆಗುತ್ತೆ. ಅವಾಗ ನಾವು ಯಾವಾಗ ಗೊತ್ತಾ ನೋಡಿದ್ದು, ಇದು ಫಸ್ಟ್ ಬಂದಾಗ ನಾವು ಹೆಚ್ಚು ಕಮ್ಮಿ 18-19 ವರ್ಷದ ಕೆಳಗಡೆ ಬಂದಿದ್ವಿ. ಹೀಗೂ ಉಂಟೆ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ನೋಡಿ TV9ನಲ್ಲಿ. ಅವಾಗ ನನಗೆ ಗೊತ್ತಾಗಿತ್ತು. ಅದನ್ನ ನೋಡಿ ನಾವು ಈ ದೇವಸ್ಥಾನಕ್ಕೆ ಬಂದಿದ್ವಿ. ತಮ್ಮ ಹೆಸರು ಗುರುಗಳೇ? ಶಿವರಾಮಕೃಷ್ಣ ಅಂತ. ಮೊನ್ನೆ ಮಾತಾಡಿದ್ ನೀವೇ ತಾನೆ? ಈಗ ಪೂಜೆಗಳೆಲ್ಲ ಹೆಂಗ್ ನಡೆಯುತ್ತೆ ಗುರುಗಳಲ್ಲಿ? ವಿಶೇಷ ಪೂಜೆಗಳೆಲ್ಲ ಯಾವ್ಯಾವ ದಿನ ಇರುತ್ತೆ? ಸೋಮವಾರ ಇರುತ್ತೆ, ಶುಕ್ರವಾರ ಇರುತ್ತೆ, ಅಮಾವಾಸ್ಯೆ ಇರುತ್ತೆ, ಪೌರ್ಣಮಿ ಇರುತ್ತೆ, ಸಂಕ್ರಮಣ ದಿವಸ ಇರುತ್ತೆ. ಹೌದಾ? ಶನಿವಾರ ಭಾನುವಾರ ಗಣಪತಿ ಎತ್ತೋ ಕಾರ್ಯಕ್ರಮ ಇರುತ್ತೆ. ಗಣಪತಿ ಎತ್ತೋ ಕಾರ್ಯಕ್ರಮ ಶನಿವಾರ ಭಾನುವಾರ ಮಾತ್ರ ಇರುತ್ತೆ. ಇಲ್ಲಿ ಆತರ ವಿಶೇಷತೆ ಏನು ಗುರುಗಳೇ? ಗಣಪತಿನ ಎತ್ತುತ್ತೀವಲ್ವಾ, ಅದು ಮನ್ಸಲ್ಲಿ ಕೋರ್ಕೊಂಡಂಗೆ ನೆರವೇರೋದಾದ್ರೆ ಗಣಪತಿ ಬರ್ಲಿ ಅಂತೇನೋ ಕೇಳ್ಕೊತಾರಲ್ವಾ, ಅದು ಎಷ್ಟು ಜನಕ್ಕೆ ಸತ್ಯ ಆಗಿದೆ ಅಂತ ಶಂಕರಾಚಾರ್ಯರು ಯಂತ್ರದ ಮೇಲೆ ಕೂತಿರೋದ್ರಿಂದ ಎಲ್ರಿಗೂ ಸತ್ಯ ಆಗೋದು ಸಂಶಯನೇ ಇಲ್ಲ. ನಾವುಗಳು ಯಾರು ಮಾಡೋದಲ್ಲ. ಅದಕ್ಕೆ 1850 ವರ್ಷ ಆಗಿದೆ. ಅದಕ್ಕೆ ಶಂಕರಾಚಾರ್ಯರು ಶಕ್ತಿ ಯಂತ್ರ ಹಾಕಿಟ್ಟಿದ್ದಾರೆ. ಗಣಪತಿ ಶಕ್ತಿ ಯಂತ್ರ, ಆ ಶಕ್ತಿ ಮೇಲೆ ನಡ್ಕೊಂಡು ಹೋಗುತ್ತೆ, ಕೇಳೋದ್ರ ಮೇಲೂ ಹೋಗುತ್ತೆ,
ಅವ್ರ ಭಯ ಭಕ್ತಿ ಆಚಾರ ವಿಚಾರದಲ್ಲೂ ಅದು ನಡ್ಕೊಂಡು ಹೋಗುತ್ತೆ ಅಂತ ನಡೀತಾ ಇದೆ. ನಾನೀಗ ಇವರಿಗೆ 72 ವರ್ಷ ಸರ್ವೀಸು ಅದಕ್ಕೆ. ಹೌದಾ? ನೀವು 72 ವರ್ಷದಿಂದನೂ ಇಲ್ಲೇ ಪೂಜೆ ಮಾಡಿಕೊಂಡು ಸೇವೆ ಮಾಡ್ಕೊಂಡಿದ್ದೀರಾ? ನಮ್ಗೆ ಅದೇ ಗಣಪತಿನೇ ಎತ್ತುತ್ತಾರಲ್ಲ ಗುರುಗಳೇ, ಅದೇ ತುಂಬಾನೇ ಪ್ರಸಿದ್ಧವಾಗಿತ್ತು ಅವಾಗೆಲ್ಲ, ಫೇಮಸ್ ಆಗಿತ್ತಲ್ವಾ. ಸೊ ಹಂಗಾಗಿ ತುಂಬಾ ಜನ ಇದ್ರು ಅವಾಗ. ನಂಬಿಕೆ ಕಮ್ಮಿ ಕಲಿಯುಗದಲ್ಲಿ, ನಂಬಿಕೆ ಕಮ್ಮಿ. ಬಣ್ಣದ ದೇವಸ್ಥಾನ ಹುಡುಕ್ತಾರೆ, ಶಕ್ತಿವಂತ ದೇವಸ್ಥಾನನ ಉಪಯೋಗಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಬಣ್ಣ ಬೇಕು, ಅಲ್ಲಿ ಪ್ರಸಾದಗಳು ತಿಂತಾ ಇರಬೇಕು ಅವ್ರು ಅಷ್ಟೇ. ಮುಂದುವರಿಯೋಕ್ಕೆ ದೇವಸ್ಥಾನ, ಹಳೆ ದೇವಸ್ಥಾನಗಳೆಲ್ಲ ಬಿಟ್ಟು ಹೊಸದನ್ನ ಹಾಕ್ತಾರೆ. ಯಾಕೆ ಅಂತಂದರೆ ಏರಿಯಾಗಳಲ್ಲೆಲ್ಲ ಆಗ್ತಾ ಇರೋದ್ರಿಂದ ಏರಿಯಾಗಳಲ್ಲೇ ದೇವಸ್ಥಾನ ಹಾಕ್ತಾರೆ. ಈ ರೀತಿ ಆಗ್ಬಿಡೋದ್ರಿಂದ ದೇವಸ್ಥಾನದ ಶಕ್ತಿಗಳು ಕೂಗ್ತದೆ. ಆಮೇಲೆ ಈ ಹಳ್ಳಿ ಕಡೆ ಎಲ್ಲನೂ ದೇವರುಗಳು ಬರುತ್ತೆ ಅಂತ ಕುಣಿಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದರಿಂದ ಪ್ರತಿಯೊಬ್ಬರು ಹಳ್ಳಿಯವ್ರ ಜನಗಳೆಲ್ಲನೂ ದೇವರು ಬರುತ್ತಲ್ಲ ಅಂತ ಅಲ್ಲೋಡೋ ಕುಣಿತಾ ಇದ್ದಾರೆ. ಹತ್ತಿರದ ದೇವಸ್ಥಾನಗಳಿಗೆ ಯಾರಿಗೂ ಬೆಲೆ ಇರೋದಿಲ್ಲ. ಅದೊಂದೇ ಗೌರ್ಮೆಂಟು ಇದಕ್ಕಾಗಿ ಸಹಕಾರ ಕೊಡೋದು. ಗೌರ್ಮೆಂಟ್ ಸಹಕಾರ ಕೊಡ್ತಾ ಇಲ್ವಾ ಇದಕ್ಕೆ? ಹೌದಾ? ನೋಡಿ ಎಷ್ಟು ₹8 ಸಂಬಳ. ₹8 72 ವರ್ಷದಿಂದ ₹3. ಅವಾಗಿಂದನೂ ಮಾಡ್ಕೊಂಡು ಬಂದಿದ್ದೀರಾ ಗುರುಗಳೇ? ಬರೀ ₹8 ಸಂಬಳ ಕೊಡ್ತಾರೆ. ₹10 ಧೂಪ ದೀಪ ನೈವೇದ್ಯಕ್ಕೆ ಕೊಡ್ತಾರೆ ಅಷ್ಟೇ. ಘನ ಸರ್ಕಾರದವರು ನೋಡಿ. ಹೌದು, ದಿನಕ್ಕೆಲ್ಲ ತಿಂಗಳಿಗೆ ಎಂತ ಇದು ನಮ್ಮ ಸರ್ಕಾರ ಗುರುಗಳೇ. ಸರ್ಕಾರಗಳಿಗೆ ಗೋಲ್ಕಾ ಬೇಕಷ್ಟೇ. ಹೌದು, ಅಷ್ಟೇ ಮುಗೀತು. ಗೋಲ್ಕಾ ತಗೊಂಡು ಹೊಟ್ಟೋದ್ರೆ ಎಣಿಸ್ಕೊಂಡು ಮಾರ್ಚಿ ಟೈಮಲ್ಲಿ ಇನ್ನು ಮಾರ್ಚಿಗೆ ದೇವಸ್ಥಾನ ಇದೆಯೋ ಇಲ್ವೋ ಅಂತ ನೋಡಕ್ಕೆ ಬರ್ತಾರೆ. ಹಳ್ಳಿ ಜನಗಳು ಒಗ್ಗಟ್ಟಿಲ್ಲ. ಅದರಿಂದ ಏನಾಗಿದೆ, ದೇವಸ್ಥಾನ ಅದು ಮೂಲೆ ಸೇರ್ಕೋತಾರೆ. ಅಯ್ಯೋ ನಮಗೇನಪ್ಪ ಆಗಬೇಕು, ಅವನಿಗೆ ಮಸ್ತ ತಟ್ಟೆ ಕಾಸು ಬರುತ್ತೆ ಅಂತಾರೆ. ದೊಡ್ಡ ವ್ಯಾನ್ಗಳು ತಂದು ನಿಲ್ಲಿಸ್ತಾರೆ. ಅವ್ರು ಹಾಕೋದು ₹5 ₹10. ಆ ವ್ಯಾನಲ್ಲಿ ಈಗ ಹೊಸ ಸಿಸ್ಟಮ್ ಬಂದಿದೆ. ಈಗ 2005ರಿಂದ ಹೊಸ ಸಿಸ್ಟಮ್ ಬಂದಿದೆ. ಒಬ್ಬರನ್ನ ಹಿಂಗೆ ಮುಟ್ಕೊಂಡು ಟಚ್ ಮಾಡ್ಕೊಳ್ಳೋದು, ಅವನೊಂದು ₹5 ಹಾಕ್ಕೊಟ್ರೆ ಆಗೋಯ್ತು. ನೇಮಿಸಿ ನಾನೇ ಅಂತಾರೆ. ನಾನು ಹಾಕಿದ್ದೀನಿ ಕಣೋ, ಸಾಕು ಕಣೋ, ಎಷ್ಟೋ ದೇವ್ರಿಗೆ ಹಾಕೋದು ಅಂತಾರೆ. ಅದೇ ಆಸ್ಪತ್ರೆ ಕಟ್ತಾರೆ. ಸ್ಕ್ಯಾನಿಂಗ್ ₹6,500 ಅಂದ್ರೆ ಬರ್ಕೊಟ್ರೆ ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಕಟ್ತಾರೆ. ದೇವಸ್ಥಾನಗಳಿಗೆ ಬಂದು ಸಹಾಯ ಮಾಡಲ್ಲ ಅನ್ನೋದೇ ಅವ್ರದ್ದು ಬೇಡಿಕೆ. ಊರಲ್ಲಿ ಏನಾಗಿದೆ ಅಂದರೆ 2 ಕಮಿಟಿ ಇರೋದು. ಕಮ್ಯುನಿಟಿ 2 ಇರೋದು. ಕಮ್ಯುನಿಟಿ ಒಂದು ಸಿದ್ದರಾಮಯ್ಯ, ಒಂದು 80 ಮನೆ ಇದೆ. ಬಾಕಿ 4,500 ಮನೆ ಅವರಿದ್ದಾರೆ ಪಾಕಿಸ್ತಾನ. ಇನ್ನು 3,500 ಮನೆ ಇದ್ದಾರೆ ಬರೀ ಖರ್ಗೆ, ಪರಮೇಶ್ವರು ಖರ್ಗೆ. ಅವ್ರು ನಮ್ಮ ಕಡೆಗೆ ಬರಲ್ಲ. ನಾವು ಗುದ್ದಾಡಿ ನಿಮ್ಮ ಇವರು ಯಾರು ಹನುಮಂತಯ್ಯನವ್ರ ಕಾಲದಿಂದ ಗುದ್ದಾಡಾಯಿತು. ಕಾಲದಲ್ಲೂ ಎಲ್ಲ ಮಂತ್ರಿಗಳು ಬಂದವರು. ಗುಂಡೂರಾವ್, ಯಡಿಯೂರಪ್ಪ, ಪ್ರತಿಯೊಬ್ಬರು ಮಿನಿಸ್ಟ್ರುಗಳು ಬಂದವರು. ಯಾರು ಈಗ ಸೋಮಣ್ಣ ಬಂದರು. ನಾನು ಗೆದ್ದರೆ ನಿಮ್ಗೆ ಏನು ಬೇಕೋ ರೆಡಿ ಮಾಡ್ಕೊಡ್ತೀನಿ ಗುರುಗಳೇ, ನಾನು ಗೆಲ್ಸೋದು ನೋಡಿ ಅಂದರು. ಈ ರಾಜಕೀಯ ಕುತಂತ್ರ ನಮ್ಗೆ ಗೊತ್ತಾಗಲ್ಲ. ರಾಜಕೀಯದ ಕುತಂತ್ರ ಈಗ ಇದೇ ಸಿದ್ದರಾಮಯ್ಯಂದ ಇದು ಕ್ಷೇತ್ರ ನೋಡಿ. ಅವರೇನು ಇಂಪ್ರೂವ್ ಮಾಡಲಿಲ್ಲ ಅಂದರೆ ಹೇಗೆ? ಏನೂ ಇಲ್ಲ. ಇದನ್ನು ನಾನೇ ಎಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ದು. ಆಮೇಲೆ ಗೌರ್ಮೆಂಟಿಗೆ ಸೇರ್ಕೊಂಡ್ರು. ಎಲ್ಲ ಒಂದು ಲೆವೆಲ್ಗೆ ಇಂಪ್ರೂವ್ಮೆಂಟ್ ಆಗೋ ಟೈಮಲ್ಲಿ ಗೌರ್ಮೆಂಟಿಗೆ ಸೇರಿಸ್ಕೊಂಡು ನೋಡಿ, ಆ ಹುಂಡಿ ಕಾಣಿಕೆ ಎಲ್ಲ ಗೌರ್ಮೆಂಟ್ಗೆ ಹೋಗುತ್ತಂತೆ. ಅವ್ರಿಗೆ ಸರಿಯಾದ ಪೂಜೆ ಸಾಮಗ್ರಿಗಳನ್ನೇ ಕರೆಕ್ಟಾಗಿ ಕೊಡಲ್ಲ. ಅಂದರೆ ಯಾವ ರೀತಿ ನಡೆಸಬೇಕು ಒಂದು ದೇವಸ್ಥಾನ ಅಂತ ಗೊತ್ತಿಲ್ಲ. ಹೌದು ಗುರುಗಳೇ. ₹8 ಅಷ್ಟೇ. ₹8 ಸಂಬಳವನ್ನು ಕೊಡಿಸುತ್ತಾರೆ ಮತ್ತು ಸದ್ರಿ ತಾಲೂಕು ಕಚೇರಿಯಿಂದ 10 ಗುರುಗಳೇ ಅಷ್ಟೇ ವರ್ಷಕ್ಕೊಂದ್ಸತಿ ಸಂಬಳ ತಗೋತೀನಿ. ಅಯ್ಯೋ ದೇವ, ಇದೆಂತ ವಿಪರ್ಯಾಸ! ನಮ್ಗೇನೆ ಬೇಜಾರಾಗುತ್ತೆ. ಎಲ್ಲಿ ಗುರುಗಳೇ ₹10 ಒಂದು ಚಾಕ್ಲೇಟ್, ₹5 ಒಂದು ಚಾಕ್ಲೇಟೇ ಬರಲ್ವಲ್ಲ ಗುರುಗಳೇ? ಏನ್ ಗುರುಗಳೇ ಇದು? ಈ ರೀತಿ ಇದೆಯಲ್ಲ ಅದು ಅವ್ರು ಕೊಡ್ತಿಲ್ಲ.
ಇಲ್ಲೊಬ್ಬ ಮನುಷ್ಯ ಹಾ. ದೇವಸ್ಥಾನ ಜಗಲಿ ಮೇಲೆ 1,000 ರೂಪಾಯಿ ಇಟ್ಬಿಟ್ಟು ಮಲಗಿದ್ದ. ಹ್ಮ್. ಅವನು ಸತ್ತೋಗಿದ್ದ. ಹ್ಮ್. ಅದರಲ್ಲಿ 200 ರೂಪಾಯಿ ತಗೊಂಡು ಅವನ ಕಾರ್ಯಕ್ರಮ ಮುಗಿಸ್ದ. ಇನ್ನು 800 ರೂಪಾಯಿ ಕಚೇರಿಲಿದೆ. ಅದರಲ್ಲಿ ಬಡ್ಡಿ ಕೊಡ್ತಾ ಇದ್ದಾರೆ. ಈ ತೊಗೊಂಡೋಗಿದ್ದರೆ ನಮಗೇನು ಅದಕ್ಕೆ ಸಂಬಳ ಎಷ್ಟು, ಇದು ಬಡ್ಡಿ ಎಷ್ಟು ಬಂತು, ದಾಖಲೆ ಏನು ಕೊಡೋದಿಲ್ಲ ಅವರು. ನಿಮ್ಗೆ ಯಾಕ್ರಿ ಬ್ಯಾಂಕಲ್ಲಿ ಇರುತ್ತೆ ಬಿಡ್ರಿ ಅಂತ ಹೇಳ್ತಾರೆ. ಏನು ಕೇಳೋಕ್ಕೇನೆ ಬೇಜಾರಾಗ್ತಾ ಇದೆ ನಮಗೆ. ಇಲ್ಲೊಂದು ದೇವಸ್ಥಾನ ಇದೆ ನೋಡಿದ್ದೀರಿ ಅಲ್ವಾ? ಇಲ್ಲ ಗುರುಗಳೇ. ಇಲ್ಲಿ ಅಗಸ್ತ್ಯೇಶ್ವರ ಅಂತನಾ? ಗೊತ್ತಿಲ್ಲ ಗುರುಗಳೇ. ಅಲ್ಲಿ ಗಂಗೆ ಬರುತ್ತೆ ತಲೆ ಮೇಲೆ. ಹಾಂ. ಅವರು 35 ರೂಪಾಯಿ ಸಂಬಳ ಕೊಡ್ತಾರೆ. ಅವ್ರು 35, ನಿಮಗೆ 8. ಅವ್ರು 35 ರೂಪಾಯಿ ಸಂಬಳ, ಅವ್ರಿಗೆ 8 ರೂಪಾಯಿ ಸಂಬಳ. ಎಲ್ಲಿಗೆ ಸಾಲುತ್ತೆ? ಗೌರ್ಮೆಂಟ್ ಏನು ಮಾಡ್ತದೆ? 8 ರೂಪಾಯಿ ಸಂಬಳ ತಗೊಂಡು ಅವ್ರು ಏನು ಮಾಡ್ತಾರೆ? ಏನು ಮಾಡಲ್ಲ. ಇದಕ್ಕೆ ಆದಾಯ ಕೊಡ್ರಿ ಅಂತಾರೆ. ಯಾವ ಆದಾಯ ಕೊಡ್ಡೆ? ಅಂದ್ರೆ ಅವ್ರ ಪ್ರಕಾರ ಕಟ್ಟೆಗೆ ಪೂಜೆಗಳಿಗೆ ಬರುತ್ತಲ್ಲ, 1000 ರೂಪಾಯಿ ಹೂವೇ ಬೇಕು ನನಗೆ. ಹೌದು. ಎಲ್ಲ ಪ್ರತಿಯೊಂದು ದೇವ್ರುಗಳಿಗೂ ಕೂಡ ನೀವು ಅದು ಹೂ ಮುಡಿಸ್ಬೇಕು ಅಂದ್ರೆ 100 ರೂಪಾಯಿ 1000 ರೂಪಾಯಿ ಬೇಕೇ ಬೇಕಾಗುತ್ತೆ. ಹೌದು. ಏನೇನು ಮಾಡಿದ್ರು ಏನೂ ಮುಂದುವರಿಯೋಕ್ಕಾಗಲಿಲ್ಲ. ಇನ್ನಾದ್ರೂ ಸರ್ಕಾರನೇ ಆಗಲಿ, ಊರಿನ ಜನನೇ ಆಗಲಿ, ಈ ಥರ ಭಕ್ತಾದಿಗಳೇ ಆಗಲಿ ಬಂದು ಇಲ್ಲಿಗೆ ನಿಮ್ಮ ಕೈಲಾಗಿ ಸೇವೆ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ನನಗೆ ಮೈ ಚುಂಬ ಏನು ಹೇಳ್ತಾರೆ ಅಂದರೆ 50 ರೂಪಾಯಿ ಅಷ್ಟೊತ್ತರಕ್ಕೆ ಅಂದರೆ ಯಾಕ್ರಿ ಅಷ್ಟು ಅಂತಾರೆ. ಅಷ್ಟು ಅಂತಾರೆ. ಹೂವೇನು ಈಗ ಎಷ್ಟು ತೊಗೊಂಡ್ರಿ ಹೂವು? 40 ರೂಪಾಯಿ ಮತ್ತೆ? ಹೌದು. ಇಷ್ಟೇ ಜೀವನ. ಆಸ್ಪತ್ರೆಗೆ ಅವ್ರು ಹೇಳಂಗೆ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಅಂತೆ, ಎಕ್ಸ್ರೇ ಅಂತೆ, ಟೆಸ್ಟ್ಗಳಂತೆ ಅಂತ 1000 ರೂಪಾಯಿ, ಲಕ್ಷಾಂತರ 50 ರೂಪಾಯಿ ಕೊಡ್ಬೇಕೇನ್ರಿ ಹೂಗೆ? ಅನ್ನದಾನ ಮಾಡ್ತಾರೆ ಗುರುಗಳೇ. ಕೆಲವರೆಲ್ಲ ಬಂದಿದ್ದಾರೆ ದೇವಸ್ಥಾನಗಳನ್ನ ಉದ್ಧಾರ ಮಾಡಕ್ಕೆ. ನಿಮ್ಮ ಹೆಸರು ಕೂಡ ಉಳಿಯುತ್ತೆ, ದೇವಸ್ಥಾನಗಳು ಕೂಡ ಉಳಿಯುತ್ತೆ. 2 ದಿನ ಓಡಾಡ್ತಾರೆ ಅನ್ನದಾನ ಹೌದೌದು ಗುರುಗಳೇ. ಗಣಪತಿ ಇತ್ತು, ಅದು ಗಣಪತಿ ಅದಾ? ಇಲ್ಲಿಂದ ನೋಡು ಎಲ್ಲ ಧೂಳು ಹಿಡಿದು ಕೂತೈತೆ ಗಣಪತಿ. ಒಂದು ಬುಕ್ಕು ತಗೊಳ್ಳಲ್ಲ ಜನ ಅಂದರೆ ಇದ್ರ ಬಗ್ಗೆ ಓದ್ಕೋಬೇಕು ಅನ್ನೋದು ಇಲ್ವಲ್ಲ ಜನಗಳಿಗೆ. ಎಲ್ಲೆಲ್ಲಿ ಕಳೀತಾರಲ್ವ ನೋಡು. ಸುಮ್ಮನೆ ನಾವು 40 ರೂಪಾಯಿ ಹೂ ಕೊಡ್ತೀನಿ ಅಂತ ಅದರಲ್ಲಿ ಇವರಿಗೆ ಒಂದು ಏನೋ ಒಂದು ಕಾಣಿಕೆ ಕೊಟ್ಟರೆ ಅಟ್ಲೀಸ್ಟ್ ಅವ್ರು ಬದುಕೋತಾರೆ. 8 ರೂಪಾಯಿ ಸಂಬಳ ಅಂದರೆ ನೋಡಿ. ಗಣಪತಿ ಎತ್ತೋದು ಮಾಡ್ತೀವಿ. ಎತ್ಬೋದು. ಶಿವ ಅಲ್ಲ ಇದು? ಹೌದು, ಶಿವ ಪಾರ್ವತಿ. ಶಿವ ಪಾರ್ವತಿ ಇಬ್ರು. ಅರ್ಧನಾರೀಶ್ವರ. ಜಗತ ಪಿತರ ಒಂದೇ, ಪಾರ್ವತಿ ಪರಮೇಶ್ವರ. ಇದು ಅಮ್ಮನವರು, ಇದು ಸ್ವಾಮಿ. ಸ್ವಾಮಿ ಅಲ್ಲಿ ಈಚೆ ಕಡೆ ಹಾಕಿದ್ದಾರಲ್ಲ. ಗರ್ಗೇಶ್ವರಿ, ಗಾರ್ಗೇಶ್ವರ, ಈಶ್ವರಿ, ಈಶ್ವರ. ಆ ಹೆಸರಿಂದ ಇದಕ್ಕೆ ಗರ್ಗೇಶ್ವರಿ ಅಂತ ಹೆಸರು ಬಂದಿರೋದು ಈ ಊರಿಗೆ. ಗರ್ಗಾಚಾರ್ಯರು ಕೃಷ್ಣನ ಗುರುಗಳು. ಅವರು ತಪಸ್ ಮಾಡಿ ಬಂದಿದ್ದಕ್ಕೆ ಈಶ್ವರ ಪಾರ್ವತಿ ನಾನು ನಿನ್ನ ಹೆಸರಿಗೆ ಇಲ್ಲೇ ಉಳ್ಕೋತೀನಿ ಅಂತ ಹೇಳಿ ಗರ್ಗೇಶ್ವರಿ, ಗಾರ್ಗೇಶ್ವರ ಅಂತ ಉಳ್ಕೊಂಡ್ರು. ಅವಾಗಿಂದ ಇಲ್ಲಿಗೆ ಗರ್ಗೇಶ್ವರಿ ಅಂತ ಹೆಸರು. 12,25,000 ವರ್ಷ ಆಗಿದೆ ಅವರಿಗೆ. ಹೌದಾ? ಅಷ್ಟು ಹಳೆಯ ಪುರಾತನ. ಮೂರು ಮೂರ್ತಿ. ಸತ್ಯಯುಗ, ದ್ವಾಪರಯುಗ, ತ್ರೇತಾಯುಗ, ಕಲಿಯುಗ. ಕಲಿಯುಗದಲ್ಲಿ ಒಂದು 2,500 ವರ್ಷ ನಡೆದಿದೆ. ಕಲಿಯುಗದಲ್ಲೇ 2,500 ವರ್ಷ ನಡೆದಿದೆ. 1000 ವರ್ಷ. 25,000. ಇಲ್ಲಿನ ಮತ್ತೆ ಬೇರೆ ತರ ವಿಶೇಷತೆ ಏನು ಗುರುಗಳೇ? ಈಗ ಗಣಪತಿ ಬಗ್ಗೆ ಹೇಳಿ ಗುರುಗಳೇ. ಇದು ಆದಿಶಂಕರಾಚಾರ್ಯರು ಕಾಲಾಡಿಯಿಂದ ಹೇಳಿ ಹಿಡಿದು ಹಿಮಾಚಲ ಪ್ರದೇಶಕ್ಕೆ ಹೋಗಬೇಕು
ಅವರು ಅಂತ ಹೇಳಿ ನಿಸರ್ಗಧಾಮಕ್ಕೆ ಹೊರಡೋ ಟೈಮಲ್ಲಿ ಉದ್ದಕ್ಕೂ ದೇವತೆಗಳನ್ನ ಪ್ರತಿಷ್ಠೆ ಮಾಡಿ, ಚಕ್ರಗಳ ಪ್ರತಿಷ್ಠೆ ಮಾಡಿ, ದೇವತೆಗಳನ್ನು ಪ್ರತಿಷ್ಠೆ ಮಾಡಿ ಹೀಗೆ ಮಾಡ್ಕೊಂಬರ್ತಾಯಿದ್ರು. ಇದು ಒಂದು ಕ್ಷೇತ್ರ, ಒಂದು ಒಳ್ಳೆಯದು ಉಮಾಮಹೇಶ್ವರ ಕ್ಷೇತ್ರ ಆಗುತ್ತೆ. ಅದರಿಂದ ತಾಯಿ ಮಗ ಅಪ್ಪ ಒಟ್ಟಿಗೆ ಇರಲಿ ಅಂತ ಹೇಳಿ ಇದಕ್ಕೆ ಒಂದು ಶಕ್ತಿ ಕೊಡಬೇಕು ಅಂತ ಕೊಟ್ಟು ಈ ಗಣಪತಿನ ಕೂರಿಸಿ ಶಕ್ತಿ ಗಣಪತಿ ಅಂತ ಹೇಳಿ ಮಾಡಿದ್ರು. ಈ ಕಾರ್ಯ ಕಟ್ಲೆ ನಾವಿದ್ರೆ ಮನಸ್ಸನ್ನು ಮಾಡಿಕೊಂಡು ಅಗತ್ಯ ಇಲ್ವೇ ಅಂತ ಕೇಳೋದು. ಕೆಲಸ ಆಗೋದಾದರೆ ಹೂವಿನ ಬರುತ್ತೆ, ಇದೇ ಕೆಲಸ ಬಂದ್ಬಿಡುತ್ತೆ. ಆಗಲ್ಲ ಅಂದರೆ ಫಸ್ಟ್ ಟೈಮೇ ಬರಲ್ಲ. ಆಗ ಎರಡನೇ ಸತಿ ಕೇಳೋದು, ಈ ಕಾರ್ಯ ಆಗಲೇಬೇಕು, ನೀ ಅಲ್ಲೇ ಕೂತ್ಕೋ ಅಂತ ಕೇಳ್ಕೊಳ್ಳೋದು. ಕೂತ್ಕೋತಾರೆ. ಮೂರನೇ ಸತಿ ಇದೆಲ್ಲ ಆಗಲಿ, ಪೂಜೆ ಸಲ್ಲಿಸ್ತೀನಿ, ಇನ್ನೂ ಹೂನಾಗಪ್ಪ ಅಂದರೆ ಅದರ ಪವರ್ ನಿಮಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ 3 ಸರಿನೂ ಕೇಳ್ಬೋದು ಗುರುಗಳೇ. ಜಿಟ್ಟು ಆಪೋಸಿಟು ಜಿಟ್ಟು. ಹಲೋ. ಇಲ್ಲ, ನಾವಿದು 2ನೇ ಸರಿ ಬರ್ತಾ ಇದ್ದು. ಮೊದಲು ಬಂದಿದ್ವಿ, ಅಲ್ಲಿ ಗಣಪತಿ ದೇವರಿದೆ. ಅಲ್ಲಿ ಪ್ರಶ್ನೆ ಅಂತ ಕೇಳಿದ್ವಿ. ಪ್ರಶ್ನೆ ಕೇಳಿದ್ರೆ ಆಗೋಗಿದ್ರೆ ಮೊದಲ ಬಾರಿಗೆ ಸುಲಭವಾಗಿ ಬೆಲೆ ಬರ್ತದೆ. ಆಮೇಲೆ ಗುರುಗಳು ಆಗುತ್ತೆ ಅಂದ್ರೆ ಗಟ್ಟಿಯಾಗಿ ಅಲ್ಲೇ ನಿಲ್ಲಕ್ಕೆ ಹೇಳ್ತಾರೆ, ಗಟ್ಟಿಯಾಗಿ ಅಲ್ಲೇ ನಿಲ್ತದೆ 2 ತರ. ಆಮೇಲೆ ಮತ್ತೆ 3ನೇ ಸರಿ ಕೆಲಸ ಆಗಂಗಿದ್ರೆ ಇನ್ನೂ ಸುಲಭವಾಗಿ ಮೇಲೆ ಬರಬೇಕು ಅಂತ ಆ ರೀತಿ ನಾವು ಕೇಳ್ಕೊಂಡು ಹೋಗಿದ್ವಿ. ಆ ಕೆಲಸ ಆಯಿತು, ಅದಕ್ಕೆ ಮತ್ತೆ ಇಲ್ಲಿ ಬಂದು ಸಕ್ಸಸ್ ಆಗಿದೆ. ಒಳ್ಳೇದಾಗಿದೆ. ಪ್ರಶ್ನೆ ಕೇಳಿದ್ವಿ, ಅದು ತಂದ್ರೆ ಫುಲ್ ಸಕ್ಸಸ್ ಆಗ್ಲಿಲ್ಲ. ಒಂದು ದಾರಿ ಸಿಕ್ತು, ಎಲ್ಲ ದಾರಿ ಮುಚ್ಕೊಂಡು ಹೋಗ್ಬಿಟ್ಟಿತ್ತು. ಆ ದಾರಿ ಓಪನ್ ಆಗಿದೆ. ದಾರಿ ಓಪನ್ ಆಗಿರೋದ್ರಿಂದ ಮತ್ತೆ ಇನ್ನೊಂದ್ಸತಿ ಬಂದಿದ್ವಿ. ಮತ್ತೆ ಆ ದಾರಿ ಏನು ಓಪನ್ ಆಗಿದೆಯೋ ಮತ್ತೆ ಕ್ಲೋಸ್ ಆಗೋದು ಬೇಡ ಅಂತ ಕೇಳ್ಕೊಂಡು ಒಳ್ಳೆದಾಗಿ. ಎಷ್ಟು ವರ್ಷದಿಂದ ಬರ್ತಾರೆ ಇಲ್ಲಿಗೆ? ನಾವು ಹೋದ ವರ್ಷ ಬಂದಿದ್ವಿ, ಕಳೆದ ವರ್ಷ ಹೀಗೆ ಯಾರೋ ಹೇಳಿದ್ರಿಂದ ಮತ್ತೆ ಈ ವರ್ಷ. ತುಂಬಾ ಒಳ್ಳೆಯದು. ಅವ್ರು ಪೂಜೆ ಮಾಡ್ತಾರೆ ಫಸ್ಟ್. ಸ್ಟಾರ್ಟ್ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡ್ಕೊಳ್ಳಿ. ಮಂಡಿ ಹಚ್ಕೊಳ್ಳಿ. ಕೊಡಿ ಹಂಗೆ. ಕಾರ್ಯ ಯಾವುದಿದೆಯೋ ಇಟ್ಕೊಳ್ಳಿ. ಕಾರ್ಯ ಒಳ್ಳೆ ಮನಸ್ಸನ್ನು ಇಟ್ಕೊಂಡು ನಮ್ಗೆ ಈ ಕಾರ್ಯ ಮಾಡಿಕೊಡಪ್ಪ, ನೀನು ಹೂನ ಬಪ್ಪ ಹಿಡ್ಕೊಂಡು ತಿರ್ಗಾ ಪ್ರಾರ್ಥನೆ ಮಾಡಿ ನಮಗೆ ಕಾರ್ಯ ಆಗಲೇಬೇಕು, ಅಲ್ಲೇ ಕೂತ್ಕೊಪ್ಪ, ಈ ಕಾರ್ಯ ಬೇಗ ಮಾಡಿಕೊಡು, ಕೂತ್ಕೊಪ್ಪ. ಕೇಳಿಲ್ಲ ಸರಿಯಾಗಿ, ಬಾಂದಿದ್ದಾರೆ ಬಂದ್ಬಿಟ್ಟಿದೆ. ತಿರ್ಗಾ ಕೂತ್ಕೋಬೇಕು ಅಂತ ಹೇಳ್ಬೇಕು. ನಮ್ಮ ಕಾರ್ಯನ ಆಗೋ ಆದ್ರೆ ಬಂದ್ಬಿಡ್ತು. ಈ ಕಾರ್ಯ ಆಗೋದೇ ಆದ್ರೆ ನೀ ಅಲ್ಲೇ ಕೂತ್ಕೊಪ್ಪ, ಅಳ್ಳಾಡಬೇಡ ಅಂತ ಹೇಳಿ. ಇನ್ನು ವಡೆ ಸಾಂಬಾರು ಕಮ್ಮಿ ತಿಂದಿರೋದು. ಕೂತ್ಕೊಪ್ಪ, ನಮ್ಮ ಕಾರ್ಯ ಮಾಡಿಕೊಡು. ಆಗಲ್ಲ, ಕೆಲಸ ಆಗತ್ತೆ ಅಂದರೆ ಆ ರೀತಿ ಅದೆಷ್ಟೇ ಪ್ರಯತ್ನ ಪಟ್ಟರು ಬರಲ್ಲ. ಕೆಲಸ ಆಗದ್ರೆ ಬರಲ್ಲ. ಇದಾಗಲಿ, ನಿನಗೆ ಬಂದು ನಾ ಪೂಜೆ ಮಾಡಿಸ್ತೀನಿ, ಇನ್ನೂ ಹೂನ ಬಾಪ. ಅದು ಮಾಡಿ ಇನ್ನೂ ಸತಿ ಎತ್ತಬೇಕು. ಅವ್ರು ಸ್ವಂತವಾಗಿ ಇನ್ನೊಂದು ಬಿಡೋದು. ₹50 ಎಲ್ಲ ಗೆದ್ಬಿಡ್ದು. ಬಂತು ಬಿಡಿ. ಕಾರ್ಯ ನಾನು ನೆನೆಸಿದ್ದು ಮಾಡಿಕೊಡು, ಹೂನ ಬಾಪ. ಸಿದ್ಧ ಪ್ರಾರ್ಥನೆ ಮಾಡಿ ನಮಗೆ ಕಾರ್ಯ ಮಾಡಿಕೊಡು, ಅಲ್ಲೇ ಕೂತ್ಕೊಪ್ಪ. ಬರ್ತಾ ಇಲ್ಲ. ಅದು ಭಕ್ತಿ ಭಾವದಿಂದ ಕೇಳಬೇಕು. ಇದಾಗಲಿ, ನೀನೇ ನನಗೆ ಮಾಡಿಕೊಡು, ಬಂದು ನೀನು ಏನು ಬೇಕೋ ಸೇವೆ ಮಾಡ್ತೀನಿ, ಇನ್ನೂ ಹೂನ ಬಾಪ. ಭಾರ ಇರುತ್ತೆ. ಯಾವ
ಭಕ್ತಿ ಮತ್ತು ನಂಬಿಕೆ ಅಲ್ವಾ ಗುರುಗಳೇ? ನಂಬಿಕೆ, ನಂಬಿಕೆ, ಸತ್ಯ ಸತ್ಯ. ಸತ್ಯ ಇದೆಯೇ ಇಲ್ಲವೇ ದೇವರ ಹತ್ರ ಶಕ್ತಿ ಇದೆಯೇ ಇಲ್ಲವೇ ಪಾಪ ಪರೀಕ್ಷೆ ಮಾಡುವಂಥದ್ದು. ಏನು ಶಕ್ತಿ ಇದೆ ಅಪ್ಪ ದೇವ್ರೆ. ಯಾಕೆ ಕೇಳ್ತಾ ಇದೀನಿ ಅಂದ್ರೆ ದೇವಸ್ಥಾನ ಸುತ್ತಲೂ ಬರೀ ಸಾಬ್ರೆ ಇದಾರಲ್ಲ. ಒಳ್ಳೇದಾಯ್ತು. ಹಿಂದೂಗಳು ಮಾಡಿ ಹಾರ ಹಾಕೋದು ಅಷ್ಟರಲ್ಲೇ ಇದೆ. ಅಲ್ಲ ಆಗಲ್ಲ ಮತಾಂತರ ಇಲ್ಲ, ಇಲ್ವಾ? ಇದೊಂದು ಊರಲ್ಲಿ ಇಲ್ಲ. ಇವರು ಬ್ರಾಹ್ಮಣರುಗಳು ಮಾಡಿರೋ ಕೆಲಸ ಅಷ್ಟೇ. ಒಂದು ಕ್ವಿಂಟಾಲ್ ಬಂಗಾರ ಕೋವಿ ಅಕ್ಕಿ ಕೊಟ್ರೆ ಒಂದೊಂದು ಎಕರೆ ಬರೀ ಮಾಡಿ ಕುಡಿಸ್ಬಿಟ್ಟು ಹೋದು ಹೂನ ಬಪ್ಪ. ತಿರ್ಗಾ ಪ್ರಾರ್ಥನೆ ಮಾಡಿ ನಮ್ಮ ಕಾರ್ಯ ಮಾಡಿಕೊಡು, ಕೂತ್ಕೋ. 3 ಎಕರೆ ಇದ್ದವನೇ ಬಡವ, ಹೌದು. ಎಲ್ಲ ಅವ್ರಿಗೆ ಹಾಕ್ಬಿಟ್ಟು ಹೋದ್ರು. ದೇವಸ್ಥಾನಕ್ಕೆ ಒಂದು ಕುಂಟೆ ಬರೀಲಿಲ್ಲ. ಈ ಕಾರ್ಯ ಆಗಬೇಕು, ಕೂತ್ಕೋಪ್ಪ. ಈ ಕಾರ್ಯ ನೆರವೇರಿಸು, ಪೂಜೆ ಸಲ್ಲಿಸ್ತೀನಿ, ಇನ್ನೂ ಪೂನಾ ಬಾಪ. ಬರ್ತಲ್ಲ ಹುಷಾರಾಗಿ. ಗುರುಗಳ ಶನಿವಾರ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ? ಶನಿವಾರ ಭಾನುವಾರ 1 ಹಾಂ ಸಂಜೆ 4ರಿಂದ 7 ಅಷ್ಟೇ. ಹಾಂ ಭಾನುವಾರವೂ ಅಷ್ಟೇ. ಹಾಂ ಹಾಂ ಬೆಳಗ್ಗೆ 8ರಿಂದ 1, 4ರಿಂದ 7 ಇಷ್ಟೇ. ಕಾರ್ಯಕ್ರಮ. ಹಾಂ ಸರಿ. ತುಂಬ ಧನ್ಯವಾದಗಳು ಗುರುಗಳೇ, ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ. ಬರ್ತೀವಿ, ಮತ್ತೆ ಬರ್ತೀವಿ ನಾವು. ನಿಮ್ಮ ಆಶೀರ್ವಾದ ಇರ್ಬೇಕು ಸದಾ. ಶ್ರೀಧರ ಸ್ವಾಮಿಗಳು. ಇವರು ಶ್ರೀಧರ ಸ್ವಾಮಿಗಳ? ಹಾಂ ಸಾಗರ ಶಿರ್ಸಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಊಟಕ್ಕೆ ಮುಂಚೆಯಿಂದ ಬರ್ತಿದ್ದೆ. ಹೌದಾ? ಅಂದ್ರೆ ಇವನಿಗೆ ಒಂದು 12 ವರ್ಷನಾ? ನನಗೆ ಫಸ್ಟ್ 1 ಇಯರ್ ಮಗು ಇರ್ಲಿಲ್ಲ. ಅವಾಗ ಇಲ್ಲೇ ಮೈಸೂರಲ್ಲಿ ಇದ್ದಿದ್ದಲ್ಲ. ಹೌದಾ? ಅದಕ್ಕೆ ಕೇಳಿಕೊಂಡು ಆಯ್ತು. ನಾನು ತುಂಬಾ ಸರಿ ಬಂದಿದ್ದೀನಿ, ಇವಾಗ ಸ್ವಲ್ಪ ಲೇಟ್. ಹೌದು, ಮಧ್ಯದಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲಿಗೆ ಬಂದ್ಮೇಲೆ ಇವನು ಹುಟ್ಟಿದ್ದ? ಹೌದಾ? ಕೇಳ್ಕೊಂಡಿದ್ವಿ. ನಮ್ಮ ಯಜಮಾನ್ ಕೆಲಸ ಜಾಬ್ ಚೇಂಜ್ ಮಾಡ್ಬೇಕು. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಗೋಲ್ಡ್ ಸ್ಮಿತ್ ಇತ್ತು, ಅದು ಚೇಂಜ್ ಆಗ್ಬೇಕು ಆಫೀಸ್ಗೆ ಅಂತ ಇದು ಕೇಳ್ಕೊಂಡು ಹೋದ್ಮೇಲೆ ನೀವು ಕೇಳ್ಕೊಂಡಿರೋದೆಲ್ಲ ಸಕ್ಸಸ್ ಆಗಿದೆ ಹಾಗಿದ್ರೆ. ಮಕ್ಳಿಗೂ ಭಕ್ತಿ ಬಂದಿದೆ ಈಗ. ಇವಾಗೂ ಮನೆ ಕಟ್ಟೋ ವಿಷಯಕ್ಕೆ. ಹೌದಾ? ಒಳ್ಳೇದಾಗ್ಲಿ ಮೇಡಮ್ ನಿಮಗೆ. ಹೆಂಗನ್ನಿಸ್ತಪ್ಪಿ ದೇವಸ್ಥಾನ ಬಂದಿದ್ದು? ಎಷ್ಟು ನಿಜ ಅಂತ ಅನಿಸ್ತಾ ಅಂತಂದ್ರೆ ಸಿಕ್ಕಿಂದಮು ಜೋರ ಮಾತಾಡು. ಬೇಕಂತಾನೆ ಜೋರಾಗಿ ಎತ್ತಿದೆ. ಹೇಗಿರುತ್ತೆ ಅಂತ ಅಂದ್ರೆ ನೀವು ನಂಬಿದೀನಿ ಅನ್ಕೊಂಡೆ ಎತ್ತಿದೆ. ಫಸ್ಟ್ ಟೈಮ್ ಚೆನ್ನಾಗಿರುತ್ತೆ ಅಂದ್ರೆ ವೆಯ್ಟ್ ಇದೆ ಮೂರ್ತಿ. ಬಟ್ ಸೆಕೆಂಡ್ ಟೈಮು ಹಿಂಗೆ ಅಳ್ಳಾಡ್ತಾ ಇದೆ ಅಷ್ಟೇ, ಮೇಲ್ಗಡೆ ಎತ್ತಕ್ ಆಗ್ತಾ ಇಲ್ಲ. ಥರ್ಡ್ ಟೈಮ್ ಅಷ್ಟೇ ಚೆನ್ನಾಗಿ ಬಂತು. ಹೆಂಗನ್ನಿಸ್ತು ನಿಮಗೆ ಫೀಲಿಂಗ್? ಪಾಸಿಟಿವ್ ವೈಬ್ ತುಂಬಾ ಚೆನ್ನಾಗಿ. ಅಲ್ವಾ? ನಮಗೂ ಮೈಯೆಲ್ಲ ಒಂಥರ ರೋಮಾಂಚನ. ಬರ್ಲಿಲ್ವಲ್ಲ, ಒಂಥರ ಗೂಸ್ ಬಂಪ್ಸ್ ಬಂದ್ಬಿಡ್ತು ನನಗೆ. ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿ. ನೀನು ಚಿಕ್ಕವಳು ಅವಾಗ ಇಲ್ಲಿಗೆ ಬಂದಾಗ, ಸಣ್ಣ ಪಾಪು, ನಿನಗೆ ಏನು ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಪುಟ್ಟ ಹುಡುಗಿ ನೀನು ಬಂದಾಗ. 3-4 ವರ್ಷ ಇರಬೇಕಷ್ಟೇ ನಿನಗೆ. ಇವಾಗ ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ. ಸಖತ್ತು ಸ್ವೆಟ್, ಬಿಸಿಲು ಬೇರೆ ಜಾಸ್ತಿ ಇದ್ದಿದ್ದರಿಂದ ಶೆಕೆ ಜಾಸ್ತಿ ಆಗಿದೆ. ನೀವು ಬನ್ನಿ ಇಲ್ಲಿಗೆ ಬಂದು ನೀವು ಆಶೀರ್ವಾದ ತಗೊಳ್ಳಿ. ಯಾಕಂದರೆ ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುವಂಥ ದೇವಸ್ಥಾನಗಳಿದೆ. ಇಲ್ಲಿಗೆ ಗೌರ್ಮೆಂಟ್ ಅವರೇ ಆಗಲಿ, ಜನಗಳೇ ಆಗಲಿ, ಊರಿನ ಜನಗಳೇ ಆಗಲಿ, ಭಕ್ತಾದಿಗಳೇ ಆಗಲಿ
ಸಹಕರಿಸ್ತಿಲ್ಲ ಅನ್ನೋದೊಂದು ವಿಪರ್ಯಾಸ ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟೊಂದು ಶಕ್ತಿಯಾಗಿರೋವಂಥ ದೇವಸ್ಥಾನಕ್ಕೆ ಜನಗಳು ಬರ್ತಾ ಇಲ್ಲ ಅಂದರೆ ಹೇಳೋದಕ್ಕೆ ಅಸಾಧ್ಯ, ಅಷ್ಟು ಬೇಜಾರಾಗುತ್ತೆ. ಬನ್ನಿ ಇಲ್ಲಿಗೆ, ನೀವು ಇಲ್ಲಿಗೆ ನಿಮ್ಮ ಕೈಲಾದಷ್ಟು ಸೇವೆಗಳನ್ನ ಮಾಡಿ ನಾನು ಉದ್ಧಾರಕ್ಕೋಸ್ಕರ ನಮ್ಮದೊಂದು ಸಣ್ಣ ಸೇವೆ ಇರಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮೆಲ್ರಿಗೂ. ಇದಿರೋದು ಟಿ ನರಸೀಪುರದ ಹತ್ರ 1 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ನೀವು ಟಿ ನರಸೀಪುರಕ್ಕೆ ಹೋಗೋಕ್ಕಿಂತ ಮುಂಚೆನೇ ಮೈಸೂರಿಂದ ಬರಬೇಕಾದ್ರೆ ಮಾತ್ರ ಟಿ ನರಸೀಪುರಕ್ಕೆ ಹೋಗೋಕ್ಕಿಂತ ಮುಂಚೆನೇ ಡಿವೈಡ್ ಆಗುತ್ತೆ ರೋಡು, ನೀವು ಇಲ್ಲಿಗೆ ಹತ್ರ ಆಗುತ್ತೆ. ಅದೇ ನೀವು ಬೇರೆ ಕಡೆಯಿಂದ ಬರೋದಾದರೆ ಸ್ವಲ್ಪ ಊರಿಂದ ಹೊರಗಡೆ ಬರಬೇಕಾಗತ್ತೆ. ಇಲ್ಲಿಗೆ ತುಂಬ ಜನಗಳು ಬರ್ತಾಯಿದ್ರು. ಅವಾಗ ನಾನು TV9 ಹೀಗೂ ಉಂಟೆ ಕಾರ್ಯಕ್ರಮ ಬರ್ತಾಯಿತ್ತು. ಅದನ್ನು ಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದನ್ನು ಆ ಎಪಿಸೋಡ್ನು ನೀವು ನೋಡ್ಬೋದು. ಅಷ್ಟು ಶಕ್ತಿಯಾಗಿದೆ. ನಂಬ್ತಿರೋ ಬಿಡ್ತಿರೋ ಕೈಗೆ ಎತ್ತಿದ್ರೂ ಬರ್ತಾ ಇಲ್ಲ. ನೀವು ನಂಬಿಕೆ ಇಲ್ಲ ಅಂತ ಅಂದರೆ ಬೇಕಾದ್ರೆ ಇಲ್ಲಿ ಬಂದು ನೀವು ಪರೀಕ್ಷೆ ಮಾಡ್ಬೋದು. ಒಂಥರ ಎಕ್ಸೈಟ್ಮೆಂಟ್ ಆಗೋಯ್ತು ನನಗೆ. ಹೆಂಗನ್ನಿಸ್ತು ಎನರ್ಜಿ? ನನಗೂ ಅಷ್ಟೇ ನಾನು ಲಾಸ್ಟ್ ಟೈಮ್ ಬಂದಿದ್ನಲ್ಲ ಅಪ್ಪಿ. ಆದರೆ ಬಂದು ನಾವೇನು ಮಾಡಬೇಕಂದ್ರೆ, ನಾವು ಏನು ಕೇಳ್ಕೊಂಡಿರ್ತೀವಿ ಅದು ನೆರವೇರಿದ್ರೆ ಬಂದಿಲ್ಲಿ ಪೂಜೆ ಮಾಡಿಸ್ಬೇಕಾಗತ್ತೆ. ನಾವು ಅದನ್ನು ಮರೆತ್ಕೊಂಡಾಗ ಮತ್ತೆ ಅದು ಸಿಗಲ್ಲ ನಮಗೆ. ನಾವು ಸಕ್ಸಸ್ ಕಾಣ್ತೀವಲ್ಲ, ಅದು 100% ಸಕ್ಸಸ್ ಸಿಗಲ್ಲ. ನಾವೇನು ಅಂದ್ಕೊಂಡಿರ್ತೀವಿ, ನಾವೇನು ಬೇಡ್ಕೊಂಡಿರ್ತೀವಿ ಅದರಂತೆ ಅದನ್ನು ತೀರಿಸ್ಬೇಕಾಗತ್ತೆ. ಆಮೇಲೆ ಭಕ್ತಾದಿಗಳು ಅಷ್ಟೇ ದಯವಿಟ್ಟು ದೇವಸ್ಥಾನಗಳ ಉದ್ಧಾರಕ್ಕೋಸ್ಕರ ಸ್ವಲ್ಪ ಸಹಕಾರ ಮಾಡಿ ಅಂತ ಕೇಳ್ಕೊತೀವಿ. ಗೌರ್ಮೆಂಟ್ ಏನು ಬಿಡಿ, ಹಾಳಾಗೋಗಿದೆ ಗೌರ್ಮೆಂಟು, ಅದ್ರ ಬಗ್ಗೆ ಮಾತಾಡಿ ವ್ಯರ್ಥ. ಆದರೆ ಜನಗಳು, ಭಕ್ತಾದಿಗಳು ದಯವಿಟ್ಟು ಊರಿನ ಜನ, ಗರ್ಗೇಶ್ವರಿಲಿ ಇರೋಂಥ ಕೆಲವು ಜನ, ಅದರಲ್ಲೂ ನಮ್ಮ ಹಿಂದೂಗಳಿರೋದೇ ಕಮ್ಮಿ ಗರ್ಗೇಶ್ವರಿನಲ್ಲಿ, ಫುಲ್ಲು ಮುಸ್ಲಿಮ್ಸೇ ಇದ್ದಾರೆ. ಅವ್ರು ಹೇಳಾಗೆ 80% ಮುಸ್ಲಿಮ್ಸ್ ಇರೋದಂತೆ. ಇನ್ನು 20% ಹಿಂದೂಗಳು ದೇವಸ್ಥಾನನ ಉದ್ಧಾರ ಮಾಡಿ ಅವ್ರು ಸಣ್ಣ ಪುಟ್ಟ ಮಸೀದಿಗಳನ್ನ ಎಷ್ಟು ಇಂಪ್ರೂವ್ ಮಾಡ್ತಾರೆ ಅಲ್ವಾ. ನಮ್ಮ ದೇವಸ್ಥಾನ ಸಪೋರ್ಟ್ ಇಲ್ವಂತಲ್ಲ ಇಲ್ಲಿ. ಊರಿನವರೇ ಸಪೋರ್ಟ್ ಮಾಡಲ್ಲ ಅಂದರೆ ಅವ್ರು ಹೇಗೆ ಮಾಡ್ತಾರೆ ನೋಡಿ. ಹೆಂಗಾಗಿದೆ ಅಂದರೆ ಒಂದು ಪೇಂಟ್ ಆಗಿಲ್ಲ ಇದಕ್ಕೆ, ಅಷ್ಟು ಬೇಜಾರಾಗುತ್ತೆ ನೋಡಿ. ಮೂರ್ತಿಗಳಿಗಷ್ಟೇ ಪೇಂಟ್ ಮಾಡಿದ್ದಾರೆ. ಈ ಸೈಡಲ್ಲಿ ನೋಡ್ಬೋದು ನೀವು, ತುಂಬ ಹಳೇದಾಗ್ಬಿಟ್ಟಿದೆ ದೇವಸ್ಥಾನ. ಮಳೆ ಎಲ್ಲ ಬಿದ್ದು ಕಲರೇ ಹೋಗ್ಬಿಟ್ಟಿದೆ ನೋಡಿ. ಎಷ್ಟೋ ವರ್ಷಗಳಾಗಿದೆ ಇದು ಪೇಂಟ್ ಆಗಿ. ಬರೀ ಮೂರ್ತಿಗಳಿಗೆ ಮಾತ್ರ ಮಾಡಿದ್ದಾರೆ, ಗೋಪುರಕ್ಕೆ ಮಾತ್ರ ಮಾಡಿದ್ದಾರೆ ಅಪ್ಪಿ. ಇಲ್ಲಿ ನೋಡು ಸೈಡಲ್ಲಿ ಮಾಡೇ ಇಲ್ಲ ಅಪ್ಪಿ. ಎಷ್ಟು ಬ್ಲ್ಯಾಕ್ ಇದೆ, ಅದನ್ನೇ ಹೇಳಿದ್ದು ನೋಡು, ಈ ರೀತಿ ಅವ್ಯವಸ್ಥೆ. ಅದೇ ಮುಸ್ಲಿಮ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಅವ್ರದ್ದು ಮಸೀದಿಗಳನ್ನ ಕಾಪಾಡ್ಕೋತಾರೆ. ಒಗ್ಗಟ್ಟು ಹೆಂಗಿದೆ ಅಂತ. ನಮ್ಮಲ್ಲಿ ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ, ಏನೇನೋ ಮಾಡ್ತಾರೆ. ಇಂಥ ದೇವಸ್ಥಾನಗಳಿಗೆ ಸಪೋರ್ಟ್ ಮಾಡಿ ದಯವಿಟ್ಟು. ಎಷ್ಟು ಹಳೇದಾಗಿದೆ ದೇವಸ್ಥಾನ, ಬೇಜಾರಾಗತ್ತಪ್ಪ. ಗಣಪತಿ ಎತ್ತೋದಕ್ಕೆ ಶನಿವಾರ ಭಾನುವಾರ ಮಾತ್ರ ಅವಕಾಶ ಇರೋದು. ಆಯ್ತು, ನಿಮ್ಮ ಆಶೀರ್ವಾದಗಳು ನಮಗೆ ಬರ್ತೀವಿ. ಆಯ್ತಮ್ಮ, ನಾವು ಮೈಸೂರಿಂದ ಬಂದಿದ್ದೀವಿ. ಬರ್ತೀವಿ ಖಂಡಿತ ಬರ್ತೀವಿ. ತುಂಬಾ ರಶ್ ಆಗುತ್ತೆ ಕೆಲವು ಸರಿ ಇಲ್ಲಿ ಮೊದ್ಲಿಂದೆ. ಅವಾಗ ನಾವು ಬರಕ್ ಶುರು TV9 ಬಂದಾಗ ಸಖತ್ ರಶ್ ಇತ್ತು. ಅಲ್ಲಿ ತನಕ ಕ್ಯೂ ಇತ್ತು. ಹೌದೌದು, ಇಲ್ಲೆಲ್ಲ ಫುಲ್ಲು ಒಂದು ರೌಂಡ್ ಬರ್ತಾ ಇದ್ವಿ. ಈಗ ನೋಡು ಜನನೇ ಇಲ್ಲ. ಜನಗಳು ಅಷ್ಟೇನೆ, ಅಂದ್ರೆ ಆ ಟೈಮಲ್ಲಿ ಅಷ್ಟೇನೆ ಫೇಮಸ್ ಆಗ್ಬಿಟ್ರೆ ಬರ್ತಾರೆ. ಹೌದೌದು, ನಾವ್ ಇಲ್ಲಿಂದ ರೌಂಡ್ ಹಾಕೊಂಡ್ ಬಂದಿದೀವಿ, ಇಲ್ಲಿಂದ ಹತ್ಕೊಂಡು ಅಷ್ಟು ಕ್ಯೂನಲ್ಲಿ ಬಂದಿದೀವಿ. ಹೌದು, ಮಧ್ಯಕ್ಕೆ ಒಂದು ದಾರ. ಹೌದೌದು, ಗೊತ್ತು. ಅವಾಗ ಇಲ್ಲೆಲ್ಲ ಏನೇನೋ ಮಾಡ್ತಾ ಇದ್ರು. ಅವಾಗ ಇಲ್ಲಿಗೆ ಫಸ್ಟ್ ಟೈಮು ನಾನು, ನಮ್ಮ ಅಮ್ಮನ ಮಗಳು, ನಮ್ಮ ಮನೆಯವರು, ನಮ್ಮ ಯಜಮಾನ್ರು 4 ಜನನೂ ಬಂದಿದ್ವಿ ಇಲ್ಲಿಗೆ. ಆವಾಗ ತುಂಬ ರಶ್ ಇತ್ತು. ಫುಲ್ಲು ಒಂದು ಸರೌಂಡಿಂಗು ಫುಲ್ಲು ಕ್ಯೂನಲ್ಲಿ ಬರ್ತಾ ಇದ್ವಿ. ಏನು ಹೇಳಿ? ನನಗೆ ನೆನಪಿದೆ, 19 ವರ್ಷದಿಂದ ಬಂದಿದ್ದೀನಿ ನಾನು ಇಲ್ಲಿಗೆ. ಅವಾಗ ಇವಳು ಇನ್ನೂ ಚಿಕ್ಕವಳು ಅಮ್ಮ. ಹೌದು, ಸಣ್ಣ ಮಗು, ಅವಳು ಗೊತ್ತೇ ಇರಲಿಲ್ಲ ಅವಾಗ ಅಷ್ಟೇ. ಹೌದಮ್ಮ, ಬರ್ತೀವಿ. ಕತ್ಲಾಗ್ತಾ ಇದೆ. ಓಕೆ ಫ್ರೆಂಡ್ಸ್. ಇಲ್ಲ, ಇವಳು ಆದ್ಮೇಲೆ 2 ಮಕ್ಕಳು ಅಮ್ಮ, 1 ಗಂಡು 1 ಹೆಣ್ಣು, ಅವಳಿ ಜವಳಿ. ಕರ್ಕೊಂಡ್ಬರ್ತೀನಿ. ಹಿಂಗೆ ಈ ಥರ ಇತಿಹಾಸ ಇರೋಂಥ ಈ ದೇವಸ್ಥಾನಕ್ಕೆ ಬಂದು ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಕೈಲಾಗಿ ಸೇವೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲಿ ಊರಿನ ಜನನೂ ಕೂಡ ಒಗ್ಗಟ್ಟಿಲ್ಲ ಅಂತ ಹೇಳ್ತಾರೆ. ಅದೊಂದು ವಿಪರ್ಯಾಸ. ಸಾಲದಕ್ಕೆ ಇಲ್ಲಿ ಮುಸ್ಲಿಮ್ಸು 80% ಮುಸ್ಲಿಮ್ಸ್ ಇದ್ದಾರೆ ಅಂತ ಹೇಳ್ತಾರೆ. ಅದು ಅವ್ರವ್ರ ಸಮುದಾಯನ ಅವ್ರವ್ರು ಬೆಳೆಸ್ಕೋಬೇಕಾದ್ರೆ ನಾವು ನಮ್ಮ ಸಮುದಾಯದಲ್ಲಿ ಇರೋವಂಥ ಒಂದು ಪುರಾತನವಾಗಿರೋಂಥ ಒಂದು ದೇವಾಲಯ, ಅದರಲ್ಲೂ ಶಕ್ತಿಯುತವಾಗಿರೋಂಥ ದೇವಾಲಯನ ನಾವೇ ಬೆಳೆಸ್ತಿದ್ರೆ ಹೇಗೆ? ಈಗ ನೋಡಿ, ಮುಸ್ಲಿಮ್ಸಲ್ಲಿ ಎಲ್ಲೇ ಗಲ್ಲಿಗೆ ಹೋದ್ರೂ ಒಂದು ಅವ್ರದ್ದೇ ಆದಂಥ ಮಸೀದಿಗಳಿರುತ್ತೆ, ಅವರು ಬೆಳೆಸ್ತಾರೆ, ಉಳಿಸ್ತಾರೆ. ಹಾಗೆ ನೀವು ಕೂಡ ನಮ್ಮ ದೇವಾಲಯಗಳನ್ನ ಬೆಳೆಸಬೇಕು, ಉಳಿಸ್ಬೇಕು ಅಂತ ಕೇಳ್ಕೊತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಬಂದು
ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾರೆ. ಥ್ಯಾಂಕ್ ಯು.